ಹಾಯ್, ನಾನಿವತ್ತು ಪುಳಿಯೋಗರೆ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಪುಳಿಯೋಗರೆ ತುಂಬ ರುಚಿಯಾಗಿರುತ್ತೆ. ಪುಳಿಯೋಗರೆ ಪುಡಿಗೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನೋಡ್ಕೊಳ್ಳಿ ನಾನು ಪುಳಿಯೋಗರೆ ಪುಡಿಗೆ ಏನೇನು ಹಾಕ್ತೀನಿ ಅಂತ. ಈ ಪುಳಿಯೋಗರೆ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಒಂದು ತಟ್ಟೆ ತುಂಬ ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ತಟ್ಟೆ ತುಂಬ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 400 ಗ್ರಾಮ್ಸ್ ಅಷ್ಟು ಇದು ಕಡಲೆಬೇಳೆ, 400 ಗ್ರಾಮ್ಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೋಡಿ, ಇದು 200 ಗ್ರಾಮ್ಸ್ ಇದೆ. ಇದರಲ್ಲಿ 2 ತೊಗೊಂಡಿದ್ದೀನಿ ನಾನು, ಕಡಲೆಬೇಳೆ, ಉದ್ದಿನಬೇಳೆ. ಇದು ಕ್ವಾಂಟಿಟಿ ಒಂದು 2.5-3 kg ಅಷ್ಟು ಪೌಡ್ರ್ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಇದು 200 ಗ್ರಾಮ್ಸ್ ಅಷ್ಟು ಇದು ಕಡಲೆ ಬೀಜ ತೊಗೊಂಡಿದ್ದೀನಿ. ಮತ್ತು ಒಂದು 200 ಗ್ರಾಮ್ಸು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಬಂದು ಒಂದು 1/4 kg ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು ತಟ್ಟೆ ತುಂಬ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಇದು ಧನಿಯಾ ಬಂದು ಒಂದು 500 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಹುಣಸೆಹಣ್ಣು 3/4 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ನಾರೆಲ್ಲ ತೆಗೆದು ಈ ಥರ ಬಿಡಿಬಿಡಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಹುರ್ಕೋಬೇಕು, ಹಂಗಾಗಿ ಇದನ್ನು ಬಿಡಿ ಮಾಡಿ ಇಟ್ಕೊಬೇಕು. ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸಿಟ್ಕೋಬೇಕು. ನಾನು ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೀನಿ. ಮತ್ತು ನಂತರ ಇದು 3 ಗಿಟ್ಕ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1/4 kg ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲನೂ 1/4 kg ಆಗೋಷ್ಟು ಬೆಲ್ಲ ತೊಗೊಂಡು ಇದನ್ನು ಪುಡಿ ಮಾಡಿ ಇಟ್ಕೋಬೇಕು. ಮತ್ತು ಇದು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಮತ್ತು ಒಂದು ಹಿಡಿ, ಕೈಯಲ್ಲಿ 1 ಹಿಡಿ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 5 ಸ್ಪೂನು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು 1 by 1 ಯಾವ ಥರ ನಾವು ಇದು ಪ್ಲೇಟ್ಸಲ್ಲಿ ಹುರಿದಿಟ್ಕೊಂಡಿದ್ದೀವೋ ಅದೇ ಥರ ಹುರಿದು ಅದೇ ಪ್ಲೇಟ್ಸ್ಗೆ ಹಾಕ್ಕೋಬೇಕು. ಏಕೆಂದರೆ ಇದು ಪುಡಿ ಮಾಡುವಾಗ ನಾವು ಏನೇನು ಐಟಮ್ ಹಾಕಿ ಪುಡಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲನೂ ಬೆರಗಿಸಿ ಪುಡಿ ಮಾಡಬಾರ್ದು. ನಾನು ತೋರಿಸ್ತೀನಿ ಯಾವ್ಯಾವ ಐಟಮು ಯಾವ್ಯಾವ ಥರ ಪುಡಿ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡ್ಕೊಳ್ಳಿ. ಮೇಯ್ನ್ ಪುಳಿಯೋಗರೆಗೆ ಹಿಂಗನ್ನು ನಾನು ಮರ್ತ್ಬಿಟ್ಟಿದ್ದೆ. ನೋಡಿ, ಇದು 50 ಗ್ರಾಮ್ಸ್ ಹಿಂಗು ಫುಲ್ ಹಾಕ್ತೀನಿ. ಇದು 2.5 kg ಪುಡಿ, ಒಂದು 2.5 kg ಪುಡಿ ಬರುತ್ತೆ. 2.5 kg ಪುಡಿಗೆ ಇದು 50 ಗ್ರಾಮ್ ಬೇಕಾಗುತ್ತೆ. ಏಕೆಂದರೆ ಪುಡಿನೂ ಹಾಳಾಗೋದಿಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 6 ತಿಂಗಳು ಸ್ಟೋರ್ ಮಾಡಿಕೊಂಡ್ರು ಪುಡಿ ಏನು ಹಾಳಾಗಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದೊಂದೇ. ಇವಾಗ ನಾನು 1 by 1 ಹುರ್ಕೋತೀನಿ. ಧನಿಯಾ ಹುರಿತಾ ಇದ್ದೀನಿ ಇವಾಗ ನಾನು. ಒಂದು 500 ಗ್ರಾಮು ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ 200 ಗ್ರಾಮು ಇದು ಪಾವು, ಅದರಲ್ಲಿ ನಾನು 2.5 ಪಾವು ತೊಗೊಂಡಿದ್ದೀನಿ. ಇದನ್ನು ಧನಿಯಾನ ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಧನಿಯಾ ಆಯಿತು. ಮೆಣಸಿನ್ಕಾಯಿಗೆ ಮಾತ್ರ ನಾವು ಆಯಿಲ್ ಹಾಕ್ಕೊಬೇಕು. ಯಾಕೆಂದರೆ ಅದು ಕಾರ್ಚ್ ಬಂದುಬಿಡುತ್ತೆ, ಖಾರ ಘಾಟ್ ಬಂದುಬಿಡುತ್ತೆ. ಆ ಘಾಟ್ ಬರಬಾರ್ದು ಅಂದರೆ ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಜಸ್ಟ್ ಇದೇ ಥರ ಮೆಣಸಿನ್ಕಾಯಿ ಹಾಕ್ಬಿಟ್ಟು ತಿರುಗಿಸ್ಬೇಕು. ಅರ್ಧನೇ ನೀಟಾಗಿ ಹುರ್ಕೊಳ್ತೀನಿ ನಾನು. ನೋಡಿ, ಈ ಥರ ಸುಮ್ಮನೆ ಜಸ್ಟ್ ಈ ಥರ ಕೈ ಆಡಿಸ್ತಾ ಇದ್ದರೆ ಆಯಿಲ್ ಹಾಕಿ ಸಿಮ್ಮಲ್ಲೇ ಚೆನ್ನಾಗಿ ಡ್ರೈ ಆಗುತ್ತೆ, ಡ್ರೈ ರೋಸ್ಟ್ ಆಗುತ್ತೆ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಾಯಿತು. ಗುಂಟೂರು, ಬ್ಯಾಡಗಿ, ಧನಿಯಾ ಎಲ್ಲ ಒಂದೇ ಬೇಸನಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಒಂದೇ ಬೇಸನಲ್ಲಿ ಹಾಕಿಟ್ಕೋಬೇಕು. ಯಾಕಂದರೆ ಇದು 3 ಸೇರಿಸಿ ಒಂದು ಸರಿ ಪುಡಿ ಮಾಡೋದು. ತೋರಿಸ್ತೀನಿ ನಿಮಗೆ 1 by 1. ಇವಾಗ ಕರಿಬೇವನ್ನು ಹುರ್ಕೊಂಡಿದ್ದೀನಿ. ಈ ಕರಿಬೇವನ್ನು ಈ ಧನಿಯಾ ಮೆಣಸಿನ್ಕಾಯಿ ಜೊತೆ ಪುಡಿ ಮಾಡ್ಕೋಬೇಕು. ಇದು ಧನಿಯಾ ಮೆಣಸಿನ್ಕಾಯಿಗಳು ಇಷ್ಟನ್ನು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಧನಿಯಾ ಹುರ್ಕೊಂಡಿದ್ನಲ್ಲ, ಧನಿಯಾ ಇದೆಲ್ಲ ಇದೆ. ಇದನ್ನೆಲ್ಲ ಪುಡಿ ಇದನ್ನೆಲ್ಲ ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಇದನ್ನು ಇವಾಗ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ. ಆಮೇಲೆ ಇನ್ನೊಂದು 2 ಸ್ಪೂನು ಬಾಣಲಿಗೆ ಎಣ್ಣೆ ಹಾಕಬೇಕು. ನಾನು ಬರೀ ಮೆಣಸಿನ್ಕಾಯಿಗೆ, ಒಣ ಕೊಬ್ಬರಿಗೆ ಮಾತ್ರ ಆಯಿಲ್ ಹಾಕಿ ಫ್ರೈ ಮಾಡಬೇಕು. ಇನ್ಯಾವುದಕ್ಕೂ ಆಯಿಲ್ ಹಾಕಬಾರ್ದು. ಅದು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಈ ಕೊಬ್ಬರಿನೂ ಸಿಮ್ಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಯಿಲ್ ಹಾಕಿ. ಇದ್ರ ಘಮ ಚೆನ್ನಾಗಿ ಬರುತ್ತೆ. ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ, ಕೊಬ್ಬರಿ ಹಾಕೋದ್ರಿಂದ, ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ಒಣ ಕೊಬ್ಬರಿ ಅಲ್ವಾ, ಅದು ಡ್ರೈ ರೋಸ್ಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಪುಡಿ ಬೇಗ ಹಾಳು ಆಗೋಲ್ಲ. ಹಾಳಾಗಬಾರ್ದು ಅಂತಲೇ ಈ ಥರ ಡ್ರೈ ರೋಸ್ಟ್ ಮಾಡೋದು.
ನೋಡಿ ಇವಾಗ ಒಣ ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸಾಕು, ಇಷ್ಟು ರೋಸ್ಟ್ ಆದರೆ ಸಾಕು. ಇವಾಗ ನೋಡಿ ಇದು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಧನಿಯಾ, ಇದು ಮೂರನ್ನು ಏನು ಹುರಿದಿದ್ದನೋ ಅದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ಇದು ಮೂರನ್ನು ಸೇರಿಸಿ ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ದೊಡ್ಡ ಬೇಸನ್ಗೆ ಹಾಕಿದ್ದೀನಿ. ಇವಾಗ ಕಡಲೆಬೇಳೆ ರುಬ್ಬಿರೋದು ಹಾಕ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಇದೇ ಥರ ಎಲ್ಲನೂ ಪುಡಿ ಮಾಡಿ ಇವಾಗ ಇದಕ್ಕೆ ಹಾಕಬೇಕು. ಎಳ್ಳು ಒಂದನ್ನು ಸ್ವಲ್ಪ ಕ್ರಷ್ ಮಾಡಬೇಕಷ್ಟೇ, ಎಳ್ಳನ್ನು ಜಾಸ್ತಿ ಪುಡಿ ಮಾಡಬಾರ್ದು. ಎಳ್ಳು ಪುಳಿಯೋಗರೆಯಲ್ಲಿ ಸ್ವಲ್ಪ ಕಾಣಿಸ್ಬೇಕು, ಅದನ್ನು ಸ್ವಲ್ಪ ಜಸ್ಟ್ ಹಂಗೆ ಕ್ರಷ್ ಮಾಡಬೇಕು. ತೋರಿಸ್ತೀನಿ ಅದನ್ನು ಕೂಡ. ಇವಾಗ ಇದನ್ನೆಲ್ಲ ಐಟಮ್ಸನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು, ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ಪುಡಿ ಮಾಡಿದ್ದೀನಿ. ಎಲ್ಲ 2 ರೌಂಡ್ ಪುಡಿ ಮಾಡಿದ್ದೀನಿ. 1 ರೌಂಡ್ ಎಲ್ಲ ದಪ್ಪ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಆಗಿರೋದನ್ನ ಒಂದು ಸರಿ ಪುಡಿ ಮಾಡ್ಕೊಂಡಿದ್ದೀನಿ. ಹುಣಸೆಹಣ್ಣು ಸಮೇತ ಪ್ರತಿಯೊಂದು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಳ್ಳನ್ನು ಸ್ವಲ್ಪ ತಬ್ಲ ಬಬ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಂಗೆ ಬಾಯಿಗೆ ಸಿಗಂಗಿರ್ಬೇಕು ಎಳ್ಳು. ಇವಾಗ ಇದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಗ್ಗರಣೆ ಮಾಡಬೇಕು. ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಪುಡಿನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಳ್ಳು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡಿರೋ ಪುಡಿಗೆ ನಾನು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಕಡಲೆ ಬೀಜ ಮತ್ತು ಹಿಂಗು ಮತ್ತು ಕರಿಬೇವಿನ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೆಲ್ಲ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು. ನೋಡಿ ಇವಾಗ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಪುಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಎಲ್ಲ ಹಾಕಿ ಆಯಿತು. ಇವಾಗ ಇನ್ನೇನು ಹಾಕೋದು ಬ್ಯಾಲೆನ್ಸ್ ಇಲ್ಲ. ನಾನೆಲ್ಲ ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಕಲರು ಸೂಪರಾಗಿ ಬಂದಿರುತ್ತೆ. ಅನ್ನಕ್ಕೆ ಕಲಿಸಿದಾಗ ಕಲರ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ. ಪುಡಿ ನೋಡಿ ಎಷ್ಟು ತರಿಯಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸಿಹಿ, ಉಪ್ಪು, ಖಾರ, ಹುಳಿ ಎಲ್ಲ ಇರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಹಿಂಗೆ ಬೇರೆ ಹಾಕಿರ್ತೀವಿ. ಹಿಂಗದು ಘಮನೂ ಚೆನ್ನಾಗಿ ಕೊಡ್ತಿದ್ದು. ನೀವು ನೋಡಿ, ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಇವಾಗ ಇದು ಪುಡಿ ರೆಡಿಯಾಗಿದೆ. ಇದು ಎಷ್ಟು ಒದಗಿದೆ ನೋಡಿ, ಒಂದು 3-3.5 kg ಅಷ್ಟು ಪುಡಿ ಒದಗಿದೆ ನಾನು ತೋರಿಸಿರೋ ಕ್ವಾಂಟಿಟಿಲಿ. ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳ ಗಂಟ ಇಟ್ಕೊಬೋದು. ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದನ್ನು ಒಂದು 6 ತಿಂಗಳ ಗಂಟ ಇಟ್ಕೊಬೋದು ನಾವು. ಏನೂ ಹಾಳಾಗೋದಿಲ್ಲ. ಪುಡಿ ಮಾತ್ರ ಸೂಪರಾಗಿರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಖುಷಿಯಿಂದ, ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನೋದ್ರಿಂದ ತುಂಬ ಖುಷಿ ಆಗುತ್ತೆ ಮಾಡ್ಕೊಳ್ಳೋಕ್ಕೆ. ನೀವು ಟ್ರೈ ಮಾಡಿ.